ಜಿಲ್ಲೆಯಾದ್ಯಂತ ನಮ್ಮ ಮುನಿರತ್ನ ಶಾಸಕರ ಬಗ್ಗೆ ಎಲ್ಲ ಕಡೆ ಪ್ರತಿಭಟನೆಗಳು ನಡೀತಾ ಇರೋ ವಿಚಾರ ತಮಗೆಲ್ಲ ಗೊತ್ತಿದೆ. ಈ ಒಂದು ಯಾರೇ ಸಂವಿಧಾನಬದ್ಧವಾಗಿ ಇವತ್ತು ಶಾಸಕರಾಗಿದ್ದಾರೆ, ಅವರು ದಲಿತರನ್ನ ಈ ಥರ ಅವಮಾನ ಮಾಡಿರೋದು ಭಾಳ ಖಂಡನೀಯ. ಅವ್ರನ್ನ ಈ ಶಾಸಕ ಸ್ಥಾನದಿಂದ ವಜಾ ಮಾಡಬೇಕು ಅಂತ ನಾವು ಈ ಮೂಲಕ ಒತ್ತಾಯ ಮಾಡ್ತೇವೆ. ಜೊತೆಗೆ ಇಂಥ ಒಂದು ಕಾರ್ಯಕ್ರಮ ಮೊನ್ನೆ ನಡೆದ ಈಗ ನಮ್ಮ ಸ್ನೇಹಿತರು ಜಯರಾಮನ್ ಹೇಳಿದಾಗೆ ಒಬ್ಬ ದಲಿತ ಮಹಿಳಾ ಅಧಿಕಾರಿ ಅವರನ್ನು ನಿಜವಾಗೂ ಅವಮಾನ ಮಾಡಿದ್ದಾರೆ. ಅದಲ್ಲದೆ ಜೊತೆಗೆ ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರು ಸರಿಯಾದ ಮಾಹಿತಿ ತಿಳಿಯದೆ ಕೆಲವು ಪತ್ರಿಕೆಗಳಲ್ಲಿ ಬರೆದಿರೋದು ನಾವು ನೋಡಿದ್ದೇವೆ. ಮಾಹಿತಿ ಪೂರ್ಣ ಗೊತ್ತಿಲ್ಲ ಅವರು ತಿಳ್ಕೊಂಡ ಅಥವಾ ಯಾರೋ ಹೇಳಿ ಈ ಹೇಳಿಕೆಯನ್ನು ಕೊಡಿಸಿ ಬರೆಸಿರೋದು ಎನ್ನುವುದು ಅವಮಾನ. ಜೊತೆಗೆ ಅಲ್ಲಿ ಜಾತಿವಾದಿಗಳು ಕೆಲವರು ಉದ್ದೇಶಪೂರ್ವಕವಾಗಿ ಅಲ್ಲಿ ಬೇರೆ ಬೇರೆ ಅಧಿಕಾರಿಗಳು ಇದ್ದರು. ನಾವು ಪ್ರತ್ಯಕ್ಷವಾಗಿ ಅಲ್ಲಿದ್ದೋ, ಪ್ರತ್ಯಕ್ಷವಾಗಿ ನಮ್ಮ ಪುರಸ್ವಾಮಿಯವ್ರ ಜೊತೆಗೆ ಅವ್ರನ್ನ ಮೇಡಮ್ನವ್ರನ್ನ ವೇದಿಕೆ ಕರ್ಕೊಂಡು ಪ್ರತ್ಯಕ್ಷವಾಗಿ ಇಲ್ಲೇ ಇದ್ದಾರೆ. ಪುರಸ್ವಾಮಿಯವರು ಅಲ್ಲಿ ನೋಡಿದ್ದಾರೆ. ಆದರೆ ಅಲ್ಲಿ ಯಾರೋ ಬೇರೆ ಯಾರೋ ಒಬ್ಬರು ಈ ಶೆಡ್ಯೂಲ್ ಕಾಸ್ಟ್ ಅಧಿಕಾರಿ ಬಂದಿದ್ದಾರೆ, ಅವ್ರನ್ನ ಈ ಕಡೆ ಕೂಡಿಸಿ ಅವ್ರು ಎಬ್ಬರಿಸಿ ಅಂತ ಈ ಥರ ಹೇಳಿರೋದು ಭಾಳ ಅಪಮಾನ ಆಗಿದೆ. ಅವರು ಈ ವಿಚಾರದಲ್ಲಿ ಭಾಳ ನೊಂದ್ಕೊಂಡಿದ್ದಾರೆ. ಆ ಮಹಿಳೆ ನಾನೊಬ್ಬ ದಲಿತ ಅಧಿಕಾರಿಯಾಗಿ ಈ ರೀತಿ ಮಾಡೋದು ಸರಿ ಇಲ್ಲ ಅಂತ ಭಾಳ ನೊಂದ್ಕೊಂಡಿದ್ದಾರೆ. ಆದರೆ ನಮ್ಮ ಜಯರಾಮಣ್ಣ ಹೇಳ್ದಂಗೆ ಇದ್ರ ಬಗ್ಗೆ ನಾವೊಂದು ಇದು ಮಾಡಬೇಕು, ಪ್ರೆಸ್ ಕಾನ್ಫರೆನ್ಸ್ ಮಾಡಬೇಕಂತ ಕಾಯ್ತಿದ್ದೋ. ಆದರೆ ಈ ಮುನಿರತ್ನ ಹಗರಣ ಬಂದ ಮೇಲೆ ಎಲ್ಲ ಕಡೆ ವಿಚಾರ ಹೋದಾಗ ನಾವು ತಡ ಮಾಡಿ ಯಾರನ್ನ ಮಾಡ್ತಾರೆ ನೋಡುವ ಅಂತ ಇದ್ದೋ. ಅದನ್ನು ತಡವಾಗಿ ಈಗ ದಯವಿಟ್ಟು ನಾವು ಜಿಲ್ಲಾಡಳಿತಕ್ಕೆ ಮತ್ತು ಶಾಸಕರಿಗೆ ಮತ್ತು ಮಂತ್ರಿಗಳು ತಿಳಿಸೋದಂದರೆ ಮುಂದಿನ ಯಾವುದೇ ಸಭೆ ನಡೆದರೂ ನಮ್ಮ ದಲಿತ ಮುಖಂಡರನ್ನ ವೇದಿಕೆಗೆ ಅನ್ನಿಸ್ತಿರೋದು ಭಾಳ ತಪ್ಪಾಗಿದೆ. ದಯಮಾಡಿ ಎಲ್ಲ ಮುಖ್ಯವಾಗಿ ದಲಿತ ಅಧಿಕಾರಿಗಳಾಗಲಿ, ಅವರಿಗೆ ಮುಖಂಡರಾಗಲಿ ಈ ರೀತಿ ಅವಮಾನಿಸಬಾರ್ದು ಅಂತ ಈ ಮೂಲಕ ನಾವು ಒತ್ತಾಯ ಮಾಡ್ತೀವಿ.